क्या इंसानियत है भाई. चलो 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 चलो. ಹಿಂಗೆ ಪೀಸ್ ಆಗ್ಬಿಡಿದೆ ಗೈಸ್. ಇದು ಕ್ಯಾಬ್ ಸ್ಕ್ಯಾಮು ಪುಣೆಯಲ್ಲಿ. ಗೈಸ್ ಇಲ್ಲಿ ನೋಡಿ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ದಾರೆ ಗೈಸ್. ಅಣ್ಣ ನಾಮ ಹಿಡಿಯಕ್ಕೆ ಟ್ರೈ ಮಾಡ್ತವ್ರು. ಬನ್ನಿ ಇಲ್ಲಿ ಚೆನ್ನಾಗಿರೋ ಮಸ್ಕಾ ಬಂದು ಸಿಗುತ್ತೆ ತಿನ್ನೋಣ. Okay, let's go. ಕಾಲಲ್ಲಿ ಇದ್ದೀನಿ. ನೋಡೋಷ್ಟು 3 ನಾಯಿಗಳು ಸುತ್ತಾಕೊಂಡ್ಬಿಟ್ಟಿದ್ದಾವೆ. ಅದು ಹೆಂಗೈತೆ ನೋಡಿ ಒಂದೊಂದು ನಾಯಿಗಳು. ಎಲ್ಲ ನಮ್ಮ ನಾಯಿ ಮರಿ ನೋಡಿ ನೋಡಿ ಎಲ್ಲ ಇಷ್ಟಿಷ್ಟೇ ನಾಯಿ ನೋಡಿ ಅಭ್ಯಾಸ. ಇದು ನೋಡಿ ಹಿಂಗೈತೆ. ಇಲ್ಲಿಂದ ಒಂದು ಮಾರ್ಕೆಟ್ ಇದೆ, ಆ ಮಾರ್ಕೆಟ್ಗೆ ಹೋಗೋಣ ಅಂತ ಕ್ಯಾಬ್ ಆಟೋನ ಬುಕ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಬರುತ್ತೆ ಅಂತ. ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಅಂದ್ರೆ ಕಂಠ ಚೆನ್ನಾಗಿ ಮಾಡಿಕೊಂಡಿದ್ರ. ಹೋಗಪ್ಪ ಆ ಕಡೆ. ಆ ಕಡೆ ಬರುತ್ತೆ ನೋಡಿ. ನಾವು ನಿಮ್ಮ ಅಭಿಮಾನಿ ಅಣ್ಣ. ನಾನು ಏನ್ ಮಾಡ್ಲಿ ಹೇಳಿ, ಆಟೋ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ನಾವು ಹೋಗ್ಬೇಕಾಯ್ತು ಸ್ವಾಮಿ. ಇವತ್ತು ಎಲ್ಲ ಇದು ಚಿಕನ್ ಅಂಗಡಿ ತಾವ್, ಮಟನ್ ಅಂಗಡಿ ತಾವ್ ಎಲ್ಲ ತಗೊಳ್ಳೋ ರಶ್. ನಾವ್ ಇವತ್ತು ಹೋಗ್ಬೇಕಾಯ್ತು. ನಾವು ಜೈ ಅನ್ಬೇಕಾಯ್ತು ಸ್ವಾಮಿ. ಗೈಸ್ ಫೈನಲಿ ಆಟೋ ಬಂತು. ಆಟೋ ಹತ್ತಾ ಇದ್ದೀನಿ ಗೈಸ್. ಫೈನಲಿ ಆಟೋ ಬಂತು. ಕತೆ ಏನಂದ್ರೆ ಕ್ಯಾಬ್ಗಿಂತ ಆಟೋಗೆ ಜಾಸ್ತಿ, ಬಟ್ ಕ್ಯಾಬ್ಗಿಂತ ಆಟೋ ಬೇಗ ಬರುತ್ತೆ. ಅದಕ್ಕೆ ಆಟೋನೇ ಮಾಡಿದೆ. ಬನ್ನಿ ಹೋಗೋಣ ಗೈಸ್. ಅಣ್ಣ ನಾಮ ಹಿಡಿಯಕ್ಕೆ ಟ್ರೈ ಮಾಡ್ತವ್ರು. ಈಗ ಅಂದರೆ ರಿಯಲ್ ಆಗಿ ಅವ್ರು ಕಷ್ಟ ಹೇಳ್ತಾರೋ ಗೊತ್ತಿಲ್ಲ, ಬಟ್ ಅವರು ಬುಕ್ಕಿಂಗ್ ತೊಗೊಂಡಾಗ 25 ಕಿಲೋಮೀಟರ್ ತೋರಿಸ್ತಂತೆ. ನಾನು ಬುಕ್ ಮಾಡ್ಬೇಕಾದ್ರೆ 29-30 ಕಿಲೋಮೀಟರ್ ಇತ್ತು. ಈಗ OTP ಹಾಕಿದ್ಮೇಲೆ 32 ಆಗಿಬಿಟ್ಟಿದೆ. ನಂಗೆ ಲಾಸ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಅದೇನು ನನಗೆ ಎಳಿಯಕ್ಕೆ ಟ್ರೈ ಮಾಡ್ತವ್ರೋ ಇಲ್ಲ ಏನು ಅಂತ ನೋಡೋಣ. ಇನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸೈಡಲ್ಲಿ ಬೇರೆ. ಬನ್ನಿ ಹೊರಟ್ರು. ಅಲ್ಲೋದ್ಮೇಲೆ ಏನು ಮಾಡ್ತಾರೆ ನೋಡ್ತೀನಿ ಬನ್ನಿ. ನೋಡಿ ಮಳೆ ಶುರು ಆಗೋಯ್ತು. ನಾವು ಕ್ಯಾಬೇ ಬುಕ್ ಮಾಡಬೇಕಿತ್ತು. ಕ್ಯಾಬ್ ಸ್ವಲ್ಪ 17 ನಿಮಿಷ 18 ನಿಮಿಷ ತೋರಿಸ್ತಿತ್ತು. ಅದಕ್ಕೆ ಆಟೋ ಬುಕ್ ಮಾಡಿದೆ, ಬಟ್ ಮಳೆ ಶುರು ಆಗೋಯ್ತು ಗೈಸ್. ಫೈನಲಿ ರೀಚ್ ಆಗಿದ್ದೀವಿ. ನಾವು ರೀಚ್ ಆಗಿರೋದು FC ರೋಡ್. ಸೊ ಇಲ್ಲಿ ಶಾಪಿಂಗು ಇದೆ, ಫುಡ್ಡು ಇದೆಯಂತೆ. ಸೊ ಬನ್ನಿ ನೋಡಿ, ನೆಕ್ಸ್ಟ್ ಲೆವೆಲ್ ರಶ್ ಇದೆ. ಚೆಕ್ ಮಾಡೋದು ಏನಿದೆ ಅಂತ. ಸೊ ಗುಡ್ ಲಕ್ ಕೆಫೆ ಅಂತ ಇದೆಯಂತೆ ಇಲ್ಲಿ. ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರು ಕಮೆಂಟ್ಸಲ್ಲಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತೆಲ್ಲ ಮೆಸೇಜ್ ಹಾಕಿದ್ರು. ಸೊ ಅದರಲ್ಲಿ ನಾನು ಗುಡ್ ಲಕ್ ಕೆಫೆಯಲ್ಲಿ ಏನೋ ಮಸ್ಕಾ ಬನ್ ಸಿಗುತ್ತಂತೆ. ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ಹೋಗಿ ಟ್ರೈ ಮಾಡೋಣ. ನನಗೆ ಬೇರೆ ಊರಲ್ಲಿ ಬಂದು ಹಿಂಗೆ ವ್ಲಾಗ್ ಮಾಡಿರೋದಕ್ಕೆ ಜನ ಎಲ್ಲ ನಾನು ಹೆಂಗೆ ನೋಡ್ತಾವ್ರೆ ಅಂದರೆ, ಯಾವ ನೀವು ಏಲಿಯನ್ ಥರ ಓಡಾಡ್ತಾನಲ್ಲ ಮಧ್ಯದ ರೋಡಲ್ಲಿ ಅಂತ ನೋಡ್ತಾವ್ರೆ. ಇಲ್ಲಿ ಇಟ್ಸ್ ಓಕೆ. ಬನ್ನಿ, ನಮ್ಮ ಕೆಲಸನೇ ಇದಲ್ವಾ, ನಾವು ಮಾಡಲೇಬೇಕು. ನೋಡಿ ಗೈಸ್, ವೇಟ್ ನೋಡೋಕ್ಕೆ 5 ರೂಪಾಯಿ. ಹುಡುಗ ಇಟ್ಕೊಂಡು ಕೂತಿರೋದಿಲ್ಲಿ. ಹಾಯ್. ಚಿಕ್ಕ ವಯಸ್ಸೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿಕಾಸ್ ಅವ್ರು ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದನೇ ಬರ್ತಾರೆ ತುಂಬ ಜನ. ಅಯ್ಯಪ್ಪ ಪಾಪ, ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಬನ್ನಿ ಅಲ್ಲೋಗಿ ಚೆಕ್ ಮಾಡೋದು ಏನದು ಅಂತ ಗೈಸ್. ಸೊ ಇದೇ ಕೆಫೆ ಗುಡ್ ಲಕ್. ಬನ್ನಿ, ಇಲ್ಲಿ ಚೆನ್ನಾಗಿರೋ ಮಸ್ಕಾ ಬಂದು ಸಿಗುತ್ತೆ ತಿನ್ನೋಣ ಗೈಸ್. ಸೊ ಇಲ್ಲಿ ಒಳಗೆ ವಿಡಿಯೋ ಮಾಡೋಂಗಿಲ್ಲ ಅಂತ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನೋ ವಿಡಿಯೋ ರೀಲ್ಸ್ ಅಂತೆಲ್ಲ. ಅದಕ್ಕೆ ನಾವು ಆಚೆ ತೊಗೊಂಡು ಬಂದಿದ್ದೀವಿ. ನೋಡಿ, ಕಾಫಿ ಮತ್ತು ಬನ್ ಮಸ್ಕಾ ಸಕ್ಕತ್ ಫೇಮಸ್ ಇದು. ಸೊ ಇಲ್ಲಿ ಟ್ರೈ ಮಾಡಿ ನೋಡೋಣ ಹೆಂಗಿದೆ ಅಂತ. ಬನ್ನಿ, ಬನ್ ಮಸ್ಕಾ. ಅಯ್ಯಪ್ಪ ಪಾಪ, ಏನು ಈ ರೇಂಜಿಗೆ ಹಾಕ್ಬಿಟ್ಟವ್ರು ಅಣ್ಣ. ಚೆನ್ನಾಗಿದೆ. ಬಟರ್ ಬನ್ ಮತ್ತೆ ಬನ್ ಮಸ್ಕಾ. ಗೈಸ್ ಇಲ್ಲಿ ನೋಡಿ, ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ದಾರೆ. ಕಾಫಿ ಟೀ ಎಲ್ಲ ತಿನ್ಬೇಕಾದ್ರೆ ಅವರು ಕಾಣಿಸ್ಕೊಂಡ್ರು, ಮಂಗಳೂರು ಅವರಂತೆ. ಸೊ ಅವರು ನಮ್ಮ ಥರನೇ ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದಾರೆ ಈ ಏರಿಯಾ ಹೆಂಗಿದೆ ಅಂತ. ನೈಸ್ ಮೀಟಿಂಗ್ ಬ್ರೋ. ಹಲೋ, ಹಾಯ್. ಗೈಸ್, ಚಿಕನ್ ಕೀಮಾ ಆಮ್ಲೆಟ್ ಬಂದಿದೆ. ರೈಟ್, ಎಷ್ಟು ಸ್ಪೈಸ್ ಇದೆ ಅಂದರೆ ಒಂದು 2 ಬೈಟ್ಗೆ ಅದೇ ಊರಿ ಸ್ಟಾರ್ಟ್ ಆಗೋಯ್ತು, ಅಷ್ಟು ಚಿಲ್ಲಿ ಹಾಕಿದ್ದಾರೆ. ಒಂದು ಫೇಮಸ್ ಬಿರಿಯಾನಿ ಸ್ಪಾಟ್ ಇದೆ ಅಂತ ಅಲ್ಲಿಗೆ ಹೋಗಬೇಕಿತ್ತು, ಬಟ್ ಅದು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಬೇರೆ ಏನಾದ್ರು ಬಿರಿಯಾನಿ ಹುಡ್ಕೋಣ, ಇನ್ನೇನೇನು ಸಿಗುತ್ತೆ ತಿನ್ನೋಕ್ಕೆ ಎಲ್ಲ ತಿಂದು ಕ್ಯಾಲರೀಸ್ ಎಲ್ಲ ಫುಲ್ ಇಂಟೆಕ್ ಮಾಡಿ ಹೋಗೋಣ ಗೈಸ್. ಸೊ ತಿಂದಿದ್ದಾಯಿತು. ಈಗ ನಮ್ಮ ಅಮ್ಮಗೆ, ನಮ್ಮ ಅಕ್ಕಗೆ, ಅಪ್ಪಗೆ, ತಮ್ಮಗೆ ಏನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನು ಸಿಗುತ್ತೆ ಬನ್ನಿ.
ಗೈಸ್ ನಾನು ಈ ಬ್ರಿಡ್ಜ್ ನೋಡಿ ಇನ್ನೇನು ಮುಗೀತು, ಮಾರ್ಕೆಟ್ ವಾಪಸ್ ಹೋಗೋಣ ಅಂದ್ಕೊಂಡ್ರೆ ನೋಡಿ ಒಳಗೆ ಫುಲ್ಲು ಮಾರ್ಕೆಟ್ ಇದೆ. ಬನ್ನಿ ಹೋಗೋಣ. ಗೈಸ್ ಅದೆಲ್ಲ ಮೊಬೈಲ್ ಬ್ಯಾಕ್ ಕೇಸ್ ಮಾರ್ಕೆಟ್ ನೋಡಿ, ಒಳಗೆ ಫುಲ್ಲು. ಗೈಸ್ ನೋಡಿ ಗೈಸ್, ರೋಡಲ್ಲಿ ಒಂದು ಸ್ಟ್ರೀಟಲ್ಲಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಮಾಡ್ತಿದ್ದಾರೆ ನೋಡಿ, ಕ್ರೇಜಿಯಾಗಿ. ಸಖತ್ತಲ್ಲ, ವೆರಿ ಕ್ರಿಯೇಟಿವ್. ಗೈಸ್ ಇಲ್ಲಿ ಏನಾದ್ರು ತೊಗೊಳ್ಳೋಣ ನಮ್ಮ ಮನೆಯವ್ರಿಗೆ ಅಂದರೆ ಏನು ಅಷ್ಟು ಕ್ರಿಯೇಟಿವ್ ಆಗಿ ಕ್ರೇಜಿಯಾಗಿ ಕ್ಯಾಚಿಯಾಗಿ ಅನ್ನಿಸ್ತಾನೆ ಇಲ್ಲ. ಇಲ್ಲ ತುಂಬ ನಾರ್ಮಲ್ ಬಟ್ಟೆ, ನಾರ್ಮಲ್ ಐಟಮ್ಸೇ ಕಾಣಿಸ್ತಾ ಇದೆ. ಸೊ ಏನಾದ್ರು ತೊಗೊಂಡೋದ್ರೆ ಚೆನ್ನಾಗಿರೋ ತೊಗೊಂಡೋಗ್ಬೇಕು, ಸುಮ್ಮನೆ ತೊಗೊಂಡೋಗ್ಬೇಕು ಅಂತ ತೊಗೊಬಾರ್ದು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಏನಾದ್ರು ಚೆನ್ನಾಗಿದೆ ತೊಗೋಬೇಕು ಅನ್ಸಿದ್ರೆ ಮಾತ್ರ ಬೈ ಮಾಡೋಣ. ಬನ್ನಿ ಏನು ತೊಗೊಳೋದು ನೋಡೋಣ. ಗೈಸ್ ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಬಟ್ ಅದೇನು ಅಂತ ನಂಗೆ ಗೊತ್ತಿಲ್ಲ. ನನಗೆ ಹಿಂದಿ ಓದೋಕ್ಕೂ ಬರಲ್ಲ ಕ್ಲಿಯರ್ ಆಗಿ, ಎಲ್ಲ ಹಿಂದಿನೇ ಬರ್ತಿದ್ದಾರೆ, ಇಂಗ್ಲೀಷಲ್ಲಿ ಏನು ಇಲ್ವೇ ಇಲ್ಲ ಅಲ್ಲಿ. ಇಲ್ಲಿ ನೋಡಿ ಹೆಸರು ಹಾರ್ನ್ ಓಕೆ ಪ್ಲೀಸ್. ನೋಡಿ ಗೈಸ್, ನಂಗೆ ಈ ಬಟ್ಟೆ ಅಂಗಡಿಲಿ ಏನು ಕ್ರಿಯೇಟಿವ್ ಆಗಿ ಅನಿಸ್ತಾ ಇಲ್ಲ, ನಾರ್ಮಲ್ ಬಟ್ಟೆ ಅನಿಸ್ತಾ ಇದೆ. ನಾನೀಗ ಅಲ್ಲೋಗಿ ಏನು ತಗೊಳ್ಳೋದು, ಎಲ್ಲ ಕಡೆ ರೋಡಲ್ಲಿ ಇದನ್ನು ಮಾಡ್ತಾ ಇದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಗಾರ್ಬೇಜ್, ಡಸ್ಟ್ಬಿನ್ ಬ್ಯಾಗ್. ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಚಪ್ಪಲಿಗಳು, ಎಲ್ಲ ಹುಡುಗಿರ್ ಬಟ್ಟೆನೆ, ಎಲ್ಲೂ ಹುಡುಗರ್ದೇನು ಇಲ್ವೇ ಇಲ್ಲ. ಹುಡುಗಿರ್ದು ಏನು ಕ್ರಿಯೇಟಿವ್ ಆಗಿ ಅನಿಸ್ತಾ ಇಲ್ಲ. ನೋಡಿ ಇಲ್ಲಿ ಮೋಮೋಸ್ ಮಾಡ್ತಾ ಇದ್ದಾರೆ, ಮೋಮೋಸ್ ಸ್ಟ್ರೀಟ್ ಫುಡ್ ಅಂದರೆ ಅದು ಸೇಮ್ ಅದೇ ಐಟಮ್ ಇದೆ ಗೈಸ್, ಬೇರೇನಿಲ್ಲ. ನೋಡಿ ಪಾನಿಪುರಿ, ಚಾಟ್ಸ್. ಗೈಸ್ ಹೆಂಗೆ ಬಾಚ್ಕೋತಾವ್ರು ನೋಡಿ ಗೈಸ್, ಇಲ್ಲಿ ಕ್ವಾಲಿಟಿ ಹೆಂಗೆ ಬಾಚ್ಕೋತಾವ್ರು ನೋಡಿ ಗೈಸ್. ಈ ಮಾರ್ಕೆಟ್ ಆಯಿತು, ಇಲ್ಲಿ ಏನೋ ಅಷ್ಟು ಸಿಗಲಿಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಲ್ಲಿಂದ ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆಟೋ ಬುಕ್ ಮಾಡಿದ್ದೀವಿ, ಆಟೋ ಬಂದಿದೆ ಗೈಸ್. ಅಲ್ಲಿಂದ ಹೋಟೆಲ್ ಯಾವುದೋ ಯಾವುದೋ ರೆಸ್ಟೋರೆಂಟ್ ಇದೆಯಂತೆ, ಅಲ್ಲಿ ಊಟ ಚೆನ್ನಾಗಿದೆ ಅಂತ ಒಬ್ರು ಹೇಳಿದ್ರು. ಸೊ ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ, ನೋಡೋಣ ಹಿಂಗಿರುತ್ತೆ ಊಟ ಅಂತ. ಗೈಸ್ ಸೊ ಇದೇ ರೆಸ್ಟೋರೆಂಟಿಗೆ ಬಂದಿರೋದು, ಏನು ಆರ್ಡರ್ ಮಾಡೋದು ನೋಡೋಣ ಈಗ. ಗೈಸ್ ಸೊ ಫೈನಲಿ ಹೊರಟಿವಿ, ಆಟೋನು ಬಂದ್ಬಿಡ್ತು. ಸೊ ಪಟ್ಟಂತ ಈಗ ವಾಪಸ್ ನಮ್ಮ ಸ್ಟೇ ರೂಮ್ಗೆ. ಗೈಸ್ ಸೊ ರಾತ್ರಿ ಆಟೋ ನೋಡಿ ಸಡನ್ನಾಗಿ ಏನು ಪ್ಯಾಕ್ ಇಟ್ಕೊಂಡ್ಬಿಟ್ಟವನೆ ಅನ್ಕೋಬಿಡಿ. ರಾತ್ರಿ ಬಂದು ನಾವು ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಚಿ, ಟೈಮ್ ಬಂದು ಈಗ 4 ಗಂಟೆ 4:15. ಸೊ ಹೊರಟಿದ್ದೀವಿ ಇಲ್ಲಿಗೆ ಅಂದರೆ ಏರ್ಪೋರ್ಟ್ಗೆ. ಫ್ಲೈಟ್ ಬುಕ್ ಆಗಿದೆ, ವಾಪಸ್ ಮನೆಗೆ ಹೋಗೋದು. ಇಟ್ಕೋ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಗೈಸ್ ಸೊ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಕ್ಯಾಬ್ ಹತ್ಕೊಂಡು, ಚಳಿ ಇದೆ, ಇಲ್ಲಿಂದ 1 ಅವರ್ ಜರ್ನಿ ಏರ್ಪೋರ್ಟ್ಗೆ. ಲೇಟ್ ಆಗದೆ ಆದರೆ ಸಾಕು, ಫ್ಲೈಟ್ ಮಿಸ್ ಆಗದಿರೋ ಸಾಕು. ಬಿಕಾಸ್ ಫ್ಲೈಟ್ ಸಖತ್ ಎಕ್ಸ್ಪೆನ್ಸಿವ್ ಇತ್ತು, ಸಡನ್ನಾಗಿ ಮಾಡಿರೋದ್ರಿಂದ ಲಾಸ್ಟ್ ಮೂಮೆಂಟ್ ಫ್ಲೈಟು. ಸೊ ಸಖತ್ ಎಕ್ಸ್ಪೆನ್ಸಿವ್ ಇತ್ತು. ಓಕೆ ಲೆಟ್ಸ್ ಗೋ. ವಾಪಸ್ ಮನೆಗೆ ಹೋಗಿ ಆರಾಮಾಗಿ ರೂಮಲ್ಲಿ ಮಲಗಬೇಕು ಅನಿಸುತ್ತೆ. ಆರಾಮಾಗಿ ರೂಮಲ್ಲಿ ಮಲ್ಕೊಂಬಿಡೋಣ. ನೋಡಿ ಸಖತ್ತಾಗಿತ್ತು ಜಾಗ ಮಾತ್ರ, ನೇಚರ್ ವ್ಯೂ. ನಾನು ಪುಣೆ ಅಂದರೆ ಫುಲ್ ಸಿಟಿ ಥರ ಇರುತ್ತೆ ಅಂದ್ಕೊಂಡೆ, ಬಟ್ ಸಖತ್ ನೇಚರ್ ಪ್ಲೇಸ್ ಇತ್ತು. ನಾವು ನಿನ್ನೆ ಡಿನ್ನರ್ಗೆಲ್ಲ ಹೋದ್ವಲ್ಲ, ಅದು ಪುಣೆ ಆ್ಯಕ್ಚುಲಾಗಿ, ಇದು ಪುಣೆ ಅಲ್ಲ. ಇದರಿಂದ ಪುಣೆ ಒಂದು 45 ಮಿನಿಟ್ಸ್ ಜರ್ನಿ. ನೋಡಿ ನಾಯಿಗಳು, ಪುಣೆ ಇಲ್ಲಿಂದ 45 ಮಿನಿಟ್ಸ್ 30 ಮಿನಿಟ್ಸ್ ಜರ್ನಿ. ಸೊ ಬಟ್ ಈ ಗೋಲ್ಫ್ ಕ್ಲಬ್ಬು ಮತ್ತು ನಮ್ಮ ರೂಮ್ ಆಚೆಂತ ವ್ಯೂ ಇತ್ತಲ್ಲ, ಕ್ರೇಜಿಯಾಗಿತ್ತು. ಲವ್ ದ ವ್ಯೂ ಆ್ಯಂಡ್ ಆಲ್ಸೋ ತುಂಬ ಒಳ್ಳೆ ಸೊಸೈಟಿ, ಚೆನ್ನಾಗಿದೆ. ಬಟ್ ಪುಣೆಯಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೇನೋ ಅಷ್ಟು ಜಾಗಗಳು ಸಿಗಲಿಲ್ಲ, ಅದಕ್ಕೆ ಹೊರಡೋಣ ಬಿಡಿ ಮನೆಗೆ ಅಂತೇಳಿ ಹೊರಟಿದ್ದೀನಿ. ಏನಾದ್ರು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋ ಜಾಗಗಳಿದ್ದರೆ ಮುಂಬೈಗೆ ಹೋಗೋಣ ಅಂದ್ಕೊಂಡಿದ್ದೆ ಇಲ್ಲಿಂದ, ಬಟ್ ಮುಂಬೈ ಫುಲ್ಲು ನೀರಲ್ಲಿ ತುಂಬಿ ತೇಲ್ತಾ ಇದೆಯಂತೆ. ಸೊ ಅದಕ್ಕೆ ರಿಸ್ಕಿ, ಬೇಡ ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋಣ ಅಂತೇಳಿ ವಾಪಸ್ ನಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಗೈಸ್ ನಾನು ನನ್ನ ಪ್ಯಾಂಟಿಂಗ್ಗೆ ರಬ್ ಆಗ್ಬೇಕಾದ್ರೆ ಒಂದು ಸೌಂಡ್ ಬರ್ತಾ ಇದೆಯಲ್ಲ, ಆ ಸೌಂಡ್ ಕೇಳಿ ಹಿಂದ್ಯಾರೋ ಬರ್ತಾವ್ರ ಅಂತ ಹಿಂಗೆ ತಿರುಗ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ನನ್ನ ಪ್ಯಾಂಟ್ ಸೌಂಡು. ಗೈಸ್ ಎಂತ ನನ್ನ ಮಕ್ಕಳು ಗೈಸ್, ಇವರು 400 ರೂಪಾಯಿ 475 ರೂಪಾಯಿ ತೋರಿಸ್ತಿದೆ ಕ್ಯಾಬಲ್ಲಿ. ಇವ್ರಿಗೆ 25 ರೂಪಾಯಿ ಇಂಟು 35 ಕೊಟ್ಟರೆ ಮಾತ್ರ ಹೋಗೋದಂತೆ. ನಮಗೆ ಲಾಸ್ಟ್ ಮೂಮೆಂಟು ಗೊತ್ತು ಫ್ಲೈಟಿಗೆ ಲೇಟ್ ಆಗ್ತಿದೆ ಅಂತ. ಎಂಥ ಸಿಚುವೇಶನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋತಾರೆ, ಅದೇ ಬೇಜಾರು. ಆದ್ಲೆ ಬೆಳಗ್ಗೆ ಆಟೋವನು ಹಂಗೆ, ಮಧ್ಯಾಹ್ನ ಆಟೋವನು ಹಂಗೆ ಮಾಡ್ದ. ಫಸ್ಟು ಕಿಲೋಮೀಟ್ರು ಇಷ್ಟು ಕೊಟ್ಟರೆ ಬರ್ತೀವಿ, ಆ್ಯಪಲ್ ಬರೋದು ತೊಗೊಳಲ್ಲ. ರಿಪೋರ್ಟ್ ಮಾಡಿ ಮನುಷ್ಯ ಹೇಳ್ತೀನಿ. ದಿಸ್ ಇಸ್ ವೆರಿ ಬ್ಯಾಡ್ ಕೇಸ್. ಈಗ ನಮಗೆ ಲೇಟ್ ಆಗಿಬಿಟ್ಟಿದೆ, ಇನ್ನೊಂದು ಕ್ಯಾಬ್ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ನಾವು ಬೇರೆ ಕಾಲಲ್ಲಿ ಬೇಗ ಬನ್ನಿ ಅಂದ್ವಲ್ಲ, ಲೇಟ್ ಆಗಿದೆ ಹುಡುಗಿ ಅಂತ ಫಿಕ್ಸ್ ಆಗ್ಬಿಟ್ಟು
ವೆರಿ ಬ್ಯಾಡ್. ನೋಡಿ ಇಲ್ಲಿ ತೋರಿಸ್ತಾ ಇರೋದು 473 ರುಪೀಸ್. ನಾವು ಪೇ ಮಾಡ್ಬೇಕಾದ್ರೆ ಎಷ್ಟು ಮಾಡ್ತೀವಿ ನೋಡಿ. ಸೊ ಇಲ್ಲಿ ಯಾವುದೋ ಒಂದು ಪುಣೆ RTA ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯಿಂದ ಒಂದು ಪ್ರಿಂಟ್ ಇಟ್ಕೊಂಡಿದ್ದಾರೆ ಇವರು. ಅದೇನು ಇವರೇ ಮಾಡ್ಕೊಂಡಿರೋದು ಇಲ್ಲ ಲಿಟ್ರಲಿ ಅವರೇ ಕೊಟ್ಟಿರೋದೋ ಗೊತ್ತಿಲ್ಲ. ನೋಡಿ ಇಲ್ಲಿ ಕಿಲೋಮೀಟ್ರಿಗೆ ಪ್ರೈಸ್ ಇಲ್ಲಿ ಬರ್ದಿದೆ. ಇದರಲ್ಲಿ ಇಷ್ಟು ಕಿಲೋಮೀಟ್ರಿಗೆ ಇಷ್ಟು ಕೊಡಬೇಕು ಅಂತ. 35 ಕಿಲೋಮೀಟ್ರಿಗೆ ನಾವು AC ಗೆ ಕೊಡಬೇಕಾಗಿರೋದು 875 ರೂಪಾಯಿ. ನಮಗೆ ಆ್ಯಪಲ್ಲಿ ತೋರಿಸಿರೋದು 400 ರೂಪಾಯಿ. ಏನು ನಂಬೋದು, ಇಲ್ಲಿಂದ ಫಸ್ಟ್ ಮನೆಗೆ ಹೋದ್ರೆ ಸಾಕು ಅನಿಸ್ತು. ನಿದ್ದೆ. ನೋಡಿ 875 ರೂಪಾಯಿ ಕೊಡ್ತಾ ಇದ್ದೀವಿ. ಅಲ್ಲಿ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಇಲ್ಲ ಲಗೇಜ್ ಎತ್ಕೊಂಡು ಹೋಗೋದಷ್ಟೇ. ಬನ್ನಿ ಗೈಸ್, ಇದು ಕ್ಯಾಬ್ ಸ್ಕ್ಯಾಮು ಪುಣೆಯಲ್ಲಿ ಇಲ್ಲ ಏನು ಅಂತ ಗೊತ್ತಿಲ್ಲ. ಎಲ್ಲರದ್ದು ಹಿಂಗೆ ಇದೆ ಚಾರ್ಜಸ್ಸು. ಇಲ್ಲ ನನಗೆ ಸ್ಕ್ಯಾಮ್ ಮಾಡಿಬಿಟ್ಟು ಹೋದ್ರು ಇವರು, ಗೊತ್ತಿಲ್ಲ. ಬಟ್ ನೀವು ಬನ್ನಿ ಹೋಗೋಣ. ಫೋನ್ ಏರ್ಪೋರ್ಟ್ ಒಳಗೆ ಬಂದಿದ್ದೀನಿ. ಏರ್ಪೋರ್ಟ್ ಏನು ಕ್ರೇಜಿ ಆಗಿದೆ ನೋಡಿ. ನಾಯಿ ಏನು ಚೆನ್ನಾಗಿದೆ ಇಲ್ಲಿ ಹಿಡ್ಕೊಂಡು ಓಡಾಡ್ತಿರೋ ನಾಯಿ ನೋಡಿ. ನಾವು ಪುಣೆಯಿಂದ ಬೆಂಗಳೂರು ರೀಚ್ ಆಗೋಕ್ಕೆ 1.5 ಅವರು. ಬಟ್ ಬೆಂಗಳೂರು ಏರ್ಪೋರ್ಟಿಂದ ನಮ್ಮ ಮನೆ ರೀಚ್ ಆಗೋಕ್ಕೆ 1 ಅವರ್ ತೊಗೊಂಡಿರೋದು. ಅಲ್ಲಿ ಮನೆ ಬಂದಿದ್ದೀನಿ. ನಮ್ಮ ಮನೇಲಿ ನಮ್ಮ ಅಮ್ಮಗೆ ಹೇಳಿಲ್ಲ ಬರ್ತಾ ಇದ್ದೀನಿ ಬರ್ತೆ ನಾನು ಅಂತ. ಯಾವಾಗ ಬರ್ತೀಯ ಅಂದರೆ ಇನ್ನೂ ಪುಣೆಲಿದ್ದೀನಿ ಅಂತ ಹೇಳಿ ಫೋನ್ ಮಾಡಿದಾಗ ಇವಾಗ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಿ. ಎಲ್ಲಿ ಎಲ್ಲ ಫೋನಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಪ್ರಪಂಚ ಹಾಳಾಗೋಗಿದೆ. 24 ಗಂಟೆ. ಹಾಯ್ ಹಾಯ್. ಫೋನ್ ಮಾಡಿದ್ನಲ್ಲ. Out. You have to stay out till your key making. ಗೈಸ್, ನಮ್ಮ ರೂಮ್ ಕೀ ಕಳ್ದಾಕ್ಬಿಟ್ಟವ್ರು ನಮ್ದು. ಕೀ ಮಾಡ್ಸಿಲ್ವಾ? ಈಗ ಕೀ ಇಲ್ಲ ಅಂದ್ರೆ ಹೆಂಗೆ ಮತ್ತೆ ನಾವು ಹೋಗ್ಬೇಕಲ್ಲ. ಗೈಸ್, ಅದು ಕೀ ನಮ್ಮ ಹತ್ರ ಇದೆ ಅನ್ಕೊಂಡಿದ್ರೆ ಕೀ ಪೀಸ್ ಆಗ್ಬಿಟ್ಟಿದೆ. ಗೈಸು, ಒಂದು ರೂಮ್ದು ಕೀ ನನ್ನ ಹತ್ರ ಇದೆ ಅಂತ ಅನ್ಕೊಂಡೆ. ನೋಡ್ರೆ ಇಲ್ಲಿ ಕಟ್ಟಾಗಿದೆ. ಅದು ಈಗ ಮಾಡ್ಕೊಂಡು ಹೋಗ್ಬೇಕು. ಅವತ್ತು ನನ್ನ ರೂಮೇ ಲಾಕ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಅಮ್ಮ. ನಮ್ಮ ಅಪ್ಪ ಹೋಗಿ ಕೀ ಮಾಡಿಸ್ಕೊಂಬಂತು ನೋಡಿ. ಓಪನ್ ಆಗ್ತಾ ಆಯ್ತಾ? ಕಂಪ್ಯೂಟರ್ ಕೀ ಅದು ಮುರಿದೋಗಿರೋದಲ್ಲಿ ನೋಡಿ. ಇದರಲ್ಲಿರೋ ಪೀಸ್ ಕೀ. ನಮ್ಮ ರೂಮಿಗೆ ಬಂದಮೇಲೆ ಸಮಾಧಾನ ಆಯಿತು ಒಂಚೂರು. ನಮ್ಮ ರೂಮ್ದು ಕೀ ಪೀಸ್ ಆಗೋಗಿದೆ. ಅದಕ್ಕೆ ಈಗ ಹೊಸ ಕೀ ಮಾಡಿಸಿರೋದು. ಸೊ ಗೈಸ್, ಫೈನಲಿ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನೀಗ ಮತ್ತೆ ಫ್ರೆಶ್ ಅಪ್ ಆಗಿ ಶೂಟ್ಗೆ ಹೋಗಬೇಕು. ಅದು ನೀವು ನಾಳೆ ವ್ಲಾಗಲ್ಲಿ ನೋಡಿ. ವ್ಲಾಗ್ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನಾನು ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ. ಟೇಕ್ ಕೇರ್ ಗೈಸ್. ನೆಕ್ಸ್ಟ್ ನಾನು ಟ್ರಿಪ್ಪಿಗೆ ಹೋದರೆ, ಟ್ರಿಪ್ ಇದು ಪ್ರಾಪರ್ ಟ್ರಿಪ್ ಅಲ್ಲ. ಟ್ರಿಪ್ಪಿಗೆ ಅಂತ ಹೋದರೆ ಎಲ್ಲಿಗೆ ಹೋಗಲಿ ಅಂತ ಕಾಮೆಂಟ್ ಹಾಕಿ. ನಾನು ಆದಷ್ಟು ಬೇಗ ಒಂದು ಔಟ್ ಆಫ್ ಕಂಟ್ರಿ ಟ್ರಿಪ್ಗೆ ಹೋಗಬೇಕು. ಬಟ್ ನನ್ನ ಮನಸ್ಸು ತಡೀತಾ ಇಲ್ಲ. ಸೊ ಎಲ್ಲಿಗೆ ಹೋಗೋಣ ಕಾಮೆಂಟ್ ಹಾಕಿ. ಜಪಾನ್ ಬಿಟ್ಟು ಅಲ್ಲೇನು ಆರಾಮ, ನಾವಿಲ್ಲಿ ಆರಾಮು, ನಾವೆಲ್ಲ ಇರೋದೇ ಹಿಂಗ್.